ನಮಸ್ಕಾರ. ಎನ್ಆರ್ ನ್ಯೂಸ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಮೊನ್ನೆ ದಿವಸ ಜಮಖಂಡಿಯಲ್ಲಿ ಏನು ರೈತರ ಹೋರಾಟ ನಡೀತು, ಆ ಒಂದು ಕಾರಣದಿಂದಾಗಿ ಇವತ್ತು ಡಿಸಿಸಿ ಬ್ಯಾಂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಒಂದು ಮೀಟಿಂಗ್ ಅನ್ನು ಕರೆದಿದ್ರು. ಅಂತ ಒಂದು ಆ ಕಾರ್ಯಕ್ರಮದಲ್ಲಿ ಡಿಆರ್ ಅವರು ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಬ್ಬರು ಉಪಸ್ಥಿತರಿದ್ದರು. ಮತ್ತೆ 3 ತಾಲೂಕುಗಳಿಂದ ಬೀಳಗಿ, ಜಮಖಂಡಿ ಮತ್ತು ಮುಧೋಳ ತಾಲೂಕಿನ ಎಲ್ಲ ರೈತರ ಮುಖಂಡರು ಕೂಡ ಭಾಗಿಯಾಗಿದ್ದರು. ಆ ಸಂದರ್ಭದಲ್ಲಿ ಒಂದು ನಿರ್ಣಯ ಆದದ್ದು ಏನು ಅಂತಂದರೆ, ಈಗಾಗಲೇ ಅಲ್ಲಿ ಆಡಳಿತ ಮಂಡಳಿ ಇಲ್ಲ. ಸೊ ಅಲ್ಲಿ ಅಧಿಕಾರಿಗಳ ಏನು ನೋಡಲ್ ಆಫೀಸರ್ ಏನಿದ್ದಾರೆ ಅವರ ಒಂದು ಅಧಿಕಾರ ಒಂದು ಇತಿಮಿತಿಯಲ್ಲಿ ಒಂದು 30% 0 ಬಡ್ಡಿ ದರದಲ್ಲಿ ಈಗಿರುವ ಸಾಲಕ್ಕೆ 30% ಹೆಚ್ಚಿಸ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಾವು ರೈತರಿಗೆ ಯಾವುದೇ ರೀತಿಯ ವಾಣಿಜ್ಯ ಸಾಲವನ್ನು ನೀವು ಇಲ್ಲಿವರೆಗೆ ಕೊಟ್ಟಿಲ್ಲ ಅಂತ ಕೇಳಿದಾಗ, ಇಲ್ಲ ನಾವು ಮುಂದಿನ ದಿನಮಾನಗಳಲ್ಲಿ ಅಂತ ಒಂದು ಅರ್ಜಿ ಬಂದರೆ ನಾವು ಖಂಡಿತ PME ಸ್ಕೀಮ್ನಲ್ಲಿ, MSME ಸ್ಕೀಮ್ನಲ್ಲಿ ನಾವು ರೈತರಿಗೆ ಸಾಲವನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅದರ ಸದುಪಯೋಗವನ್ನು ಎಲ್ಲ ರೈತರು ತಗೊಳ್ಬೇಕು ಅಂತೇಳಿ ಕೂಡ ನಾವು ಕೇಳ್ಕೊಳ್ತೀವಿ. ನನ್ನ ಹೆಸರು ದರ್ಯಾಪಾಡ ಅಕ್ಕಪ್ಪ ದಾನಗೌಡ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಚಿಕ್ಕಪಡಿಸಲಿ. ಎಲ್ರಿಗೂ ನಮಸ್ಕಾರ. ನಾನು ರಾಜು ನದಾಪತ್ತೆ, ಜಮಖಂಡಿ ತಾಲೂಕು ರೈತ ಮುಖಂಡರು. ಇವತ್ತಿನ ದಿನ ಬಾಗಲಕೋಟೆ ಜಿಲ್ಲೆಯ DCC ಬ್ಯಾಂಕ್ಗೆ ಹೋಗಿದ್ವಿ ನಾವು. ಕಾರಣ ಏನಂತ ತಿಳಿತಂದ್ರೆ, ಮೊನ್ನೆ 3ನೇ ತಾರೀಕು ದಿನ ಜಮಖಂಡಿ ನಗರದ DCC ಬ್ಯಾಂಕ್ ಮುಂದೆ ಪ್ರತಿಭಟನೆ ನಡೆದ ಸಂದರ್ಭದೊಳಗೆ ಅವತ್ತಿನ MD ಅವರು ಬಂದು ನಮಗೆ ನೀಲಪ್ಪನವರು MD ಅವರು ಬಂದ, ನೀವು ನಮ್ಮ ಬ್ಯಾಂಕಿಗೆ ಬರ್ರಿ, ಅದು ಏನೇ ವಿಷಯ ಇದ್ರೂ ಸಮಕ್ಷಮ ಚರ್ಚೆ ಮಾಡಿ ಒಂದು ನಿರ್ಧಾರ ಮಾಡೋಣ ಅಂತ ಹೇಳಿದ್ರು. ಆ ಸಂದರ್ಭದೊಳಗೆ ನಾವು ಎಲ್ಲ ರೈತ ಮುಖಂಡರು ಅವತ್ತಿನ ಜನ ಕೂಡಿಸಿ ನಾವು ಇವತ್ತಿನ ದಿನ ಬಾಗಲಕೋಟೆ DCC ಬ್ಯಾಂಕ್ ಮುಂದೆ ಕೂತು ನಾವು ಚರ್ಚೆ ಮಾಡಿದಾಗ, ಅಲ್ಲಿ ಒಂದು ಚರ್ಚೆ ಏನಾಗೈತೆ ಅಂದ್ರೆ, ನಮಗೆ ಪಶು ಸಾಲ ತಿಳ್ಕಿಸಿಂದ ಇವರು ಸಾಲ ಹಾಕತ್ತಿದ್ರು. ಅದು ಕಂಡೀಷನ್ ಭಾಳ ಹಾಕಿದ್ರು. ಅವ್ರು 3ನೇ ತಾರೀಕು ದಿನ ಕೊಟ್ಟಿದ್ರು ನಮಗೆ, ಆದ್ರೆ ಕಂಡೀಷನ್ ಭಾಳ ಹಾಕಿದ್ರು. ಕಂಡೀಷನ್ ಏನಂತ ಹೇಳಿದ್ರೆ, ಡೇರೆದಿಂದ KMFದಿಂದ ಸದಸ್ಯತ್ವ ತರಬೇಕು ಮತ್ತು ಹಾಲಿನ ರಸೀಟಿಯನ್ನು ತರಬೇಕು. ಈ ಥರ ಹಲವಾರು ಕಂಡೀಷನ್ ಹಾಕಿದ್ರು. ನಾವು ಆ ಕಂಡೀಷನ್ ಒಪ್ಪಲಿಲ್ಲ. ಯಾಕಂದ್ರೆ ರೈತರು ಡೇರೆ ಕಟ್ಟ ಹಾಲು ಹಾಕ್ತಿರಂಗಿಲ್ಲ, ನಾವು ಗೌಳಿಗಾರ ಹಾಕ್ತಿರ್ತೀವಿ ಮತ್ತು ಸ್ಥಳೀಯವಾಗಿ ನಾವು ಅಲ್ಲೇ ಮಾರ್ತಿರ್ತೀವಿ. ಹಿಂಗಾಗಿ ಕೆಲವೊಂದು ಹಳ್ಳಿಗಳೊಳಗೆ KMF ಇಲ್ಲ. ಈ ಕಾರಣಕ್ಕಾಗಿ ನಾವು KMFದಿಂದ ಸದಸ್ಯತ್ವ ತರಕ್ಕೆ ಸಾಧ್ಯ ಇಲ್ಲ. ನಾವು ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಏನು ಬೇಡ್ತೀವಿ ಅದನ್ನ ಕೊಡ್ತೀವಿ, ಮತ್ತು ಬ್ಯಾಂಕ್ ಸರ್ಟ್ ಮಾತ್ರ ಕೊಡ್ತೀವಿ, ಎರಡು ಮಾತ್ರ ಕೊಡ್ತೀವಿ. ಉಳ್ಕಾದ ನಮಗೆ ಕೊಡೋಕೆ ಸಾಧ್ಯ ಇಲ್ಲ ಅಂದಾಗ ಅದನ್ನು ಒಪ್ಕೊಂಡ್ರು. ಒಪ್ಕೊಂಡು ತಾವು ಕೂಡ ಒಂದು ವಿಡಿಯೋ ಮಾಡಿ ಆ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡತ್ತಾರೆ. ಅದನ್ನ ಈ ರೈತರು ಸದುಪಯೋಗ ತಗೋಬೇಕು. ಯಾವುದು ಪಶು ಸಾಲ, ಇದು 0% ಸಾಲ ಇರ್ತೈತೆ. ಇನ್ನು ಎರಡನೇ ವಿಷಯ ಏನಂತ ಹೇಳಿತ್ತಂದ್ರೆ, ಅವರು 14ನೇ ತಾರೀಕಿನ ಲಾಸ್ಟ್ ಅಂತ ಹೇಳಿದ್ರು. ಅದಕ್ಕೆ ನಾವು ಹೇಳಿದ್ವಿ 14ನೇ ತಾರೀಕು ಲಾಸ್ಟ್ ಅವಕಾಶ ಇಲ್ಲ, ಯಾಕಂದ್ರೆ ರೈತರು ಭಾಳಷ್ಟು ಜನ ಅದಾರ. ಇದು ತಿಂಗಳಾನ್ಗಟ್ಲೆ ನಡಿಬೇಕು, ಇದು ನಿರಂತರ ನಡಿಬೇಕಂದಾಗ ಅದಕ್ಕೂ ಒಪ್ಕೊಂಡಾರ. ಅವರು ನಿರಂತರಕ್ಕೂ ಒಪ್ಪ್ಯಾರ. ಇದ್ರ ಜೊತೆಗೇ ಇನ್ನೊಂದು 0% ಸಾಲ ಹೆಚ್ಚುವರಿ ಮಾಡ್ರಿ ಅಂತೇಳಿ ಬೆಳೆಸಾಲ ನಾವು ಕೇಳಿದಾಗ ಅವ್ರು ಏನಂದಾರು, ಇಲ್ಲ ನಾವು ಬರುವಂಥ ಒಂದು 4-5 ದಿನದೊಳಗೆ ಒಂದು ಸಭೆ ಮಾಡ್ತೀವಿ. ಆಡಳಿತ ನಿರ್ದೇಶಕರ ಮಂಡಳಿ ಇಲ್ಲಾಂದ್ರೂ ಒಂದು ಟೆಕ್ನಿಕಲ್ ಟೀಮ್, ಅವ್ರದ್ದೊಂದು ಅಧಿಕಾರಿಗಳದೊಂದು ಟೀಮ್ ಇರ್ತದೆ. ಆ ಟೀಮ್ ಜೊತೆ ನಾವು ಚರ್ಚೆ ಮಾಡಿ ಕನಿಷ್ಠ ಒಂದು 20-30% ನಾವು ಹೆಚ್ಚುವರಿ ಮಾಡಬೇಕು ಅನ್ನುವಂಥದ್ದು ಒಂದು ಭರವಸೆ ಕೊಟ್ಟಾರ. ಅದಕ್ಕೆ ನಮ್ಮದು ನಾವು ಹೆಚ್ಚು ಮಾಡಿರಿ ಅನ್ನುವಂಥದ್ದು ನಮ್ಮ ವಾದ ಐತಿ. ಅದಕ್ಕೆ ಇವತ್ತಿನ ದಿನ ದಿನಾಂಕ 10ನೇ ತಾರೀಕು ಮುಂಜಾನೆ 10 ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ DCC ಬ್ಯಾಂಕಿನ MD ಅವರಾದಂಥ ನೀಲಪ್ಪನವ್ರ ಸಾಹೇಬರು ಸಭೆ ಕರೆದಿದ್ರು. ಸಭೆಯ ಉದ್ದೇಶ ಏನೈತೆ ಅಂತ ಹೇಳಿತ್ತಂದ್ರೆ, ಒಂದು ಪಶು ಸಾಲವನ್ನು ಕಂಡೀಷನ್ ಇಲ್ಲದ ಸಾಲ ಕೊಡಬೇಕು ಅನ್ನುವಂಥದ್ದು ಒಂದು ನಮ್ಮ ಬೇಡಿಕೆ ಇದ್ದಾಗ ಅದಕ್ಕೆ ಒಪ್ಕೊಂಡಾರ. ಇನ್ನೊಂದು ಏನೈತೆ, ಹೆಚ್ಚುವರಿ ಸಾಲ 0% ಇದ್ದಂಥ ಬೆಳೆ ಸಾಲವನ್ನು ಹೆಚ್ಚುವರಿ ಸಾಲಾಗಿ ಕೊಡುವಂಥದ್ದು. ಇನ್ನು ಒಂದು ವಾರದೊಳಗೆ ಸುಮಾರು 30% ನಾವು ಹೆಚ್ಚುವರಿ ಮಾಡಿ ಕೊಡ್ತೀವಿ ಅಂತೇಳಿ ಕೃಷ್ಣ ಒಂದು ಮಾತು ಕೊಟ್ಟಾರ. ಅದಕ್ಕೆ ಬರುವಂಥದ್ದು ಇನ್ಮಾನದೊಳಗೆ ಅದು ಏನಾಗ್ತೈತೆ ಅಂತ ಕಾದು ನೋಡು. ಅದರ ಪಶು ಸಾಲಕ್ಕೆ ಒಂದು ಕಂಡೀಷನ್ ತೆಗೆದಾರು, ಷರತ್ತುಗಳನ್ನ ತೆಗೆದಾರು. ಅದಕ್ಕೆ ಇದನ್ನ ರೈತರು ಸದುಪಯೋಗ ತಗೋಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊತೀವಿ. ಎಲ್ಲ ನನ್ನ ಬಾಗಲಕೋಟೆ ಜಿಲ್ಲೆಯ ರೈತ ಬಂಧುಗಳಿಗೆ ನಮಸ್ಕಾರ. ನಾನು ಗುಡುಸಾಬ್ ಹನವಾಡ್ ಅಂತ ಒಬ್ಬ ಹೋರಾಟಗಾರ, ನಮ್ಮ ಜಮಖಂಡಿ ತಾಲೂಕಿನ ಚಿಕ್ಕಪಡಿಸಲಿ ಊರಿನ. ನಾವು ಇವತ್ತು ಬಾಗಲಕೋಟೆ DCC ಬ್ಯಾಂಕ್ನಲ್ಲಿ ಒಂದು ಮಹತ್ವದ ಒಂದು ಕಳೆದ 3ನೇ ತಾರೀಕು ದಿವಸ ಜಮಖಂಡಿಯಲ್ಲಿ ಒಂದು DC ಬ್ಯಾಂಕಿನ ಮುಂದೆ ಒಂದು ಸಭೆಯನ್ನು ಹೋರಾಟದ ಮೂಲಕ ಆ DC ಬ್ಯಾಂಕಿನ ಅಧಿಕಾರಿ ಗಮನ ಸೆಳೆದಿದ್ದೆವು. ನಮಗೆ ಹೆಚ್ಚಿನ ರೀತಿಯಲ್ಲಿ 50,000ಕ್ಕಿಂತ 5 ಲಕ್ಷ ರೂಪಾಯಿ ಬಡ್ಡಿ, ಶೂನ್ಯ ಬಡ್ಡಿಯಲ್ಲಿ ನಾವು ಸಾಲ ಸಿಗಬೇಕಂತೇಳಿ ಆ ಒಂದು ಇದರೊಳಗೆ ನಮಗೆ ಇವತ್ತು DC ಬ್ಯಾಂಕ್ನಲ್ಲಿ ಕರೆದಂಥ ಮೀಟಿಂಗ್ ಹೋಗಿ ಆ ಮೀಟಿಂಗಲ್ಲಿ ಮಾತಾಡ್ಕೊಂಡು ಏನೇನು ವಿಷಯಗಳು ಆದಪ್ಪ ಅನ್ನೋಕೆ ನಾವು ಬರುವಂಥ ದಾರಿಯಲ್ಲಿ ಇವತ್ತು ಆರ್ಕೆರೆ ಗ್ರಾಮದ ಒಬ್ಬ ರೈತನ ಒಂದು ಚೆಂಡುವಿನ ಒಂದು ತೋಟದಲ್ಲಿ ನಮಗೆ ಭಾಳ ಖುಷಿ ಆಯ್ತು. ರೈತ ಭಾಳ ಚೆಂಡು ಹೂವು ಬೆಳೆದಂಥ ಇಲ್ಲಿ ಭಾಳಷ್ಟು ನಮ್ಮ ಮಾಧ್ಯಮದವ್ರು ಕೂಡ ಬಂದಿದ್ದರು. ಹಾಗಾಗಿ ನಾನು ಇವತ್ತು ರೈತರಿಗೆ ಹೇಳೋದು ಇಷ್ಟೇ, ಏನು ನಾವು ಮೊನ್ನೆ ಒಂದು ಹೋರಾಟ ಮಾಡಿದ್ದೀವಿ, ಆ ಹೋರಾಟದಲ್ಲಿ ಒಂದು ನಮ್ಗೆ 80% ನಾವು ಸಕ್ಸಸ್ ಆಗಿದ್ದೀವಿ ಮತ್ತು ನಮಗೆ ಅದು
ಫಲಾಶಕತೆನೋ ಅಂತ ಒಂದು ಮಾತು ಹೇಳ್ತೀನಿ. ಯಾಕಂದ್ರೆ ಸಾಕಷ್ಟು ಈಗ DC ಬ್ಯಾಂಕ್ನಲ್ಲಿ ಆಡಳಿತ ಮಂಡಳಿ ಇಲ್ಲ, ಕೇವಲ ಅಲ್ಲಿ ಕಾರ್ಯನಿರ್ವಾಹಕರಿದ್ದಾರೆ. ಇವತ್ತು ನಮ್ಮ ಒಂದು ಮೀಟಿಂಗ್ನಲ್ಲಿ ಕಾರ್ಯನಿರ್ವಾಹಕರು ಮತ್ತು ಬಾಗಲಕೋಟೆ ಜಿಲ್ಲೆಯ DR ಅವರು ಒಟ್ಟಿಗೆ ನಮ್ಮ ಒಂದು ಸಭೆ ಕರೆದಾಗ ಏನು ಈಗ ಇದ್ದಂಥ ಒಂದು ಬೆಳೆಸಾಲಿಗೆ ನಿಮ್ಮ 30% ನಾವು ಹೆಚ್ಚಿಸ್ತೀವಿ ಮತ್ತು ಏನು ಪಶುಸಂಗೋಪನಾ ಸಾಲಿಗೆ ಇವತ್ತಿನ ನೀವು ಅರ್ಜಿಯನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತೇಳಿ ಅದಕ್ಕೆ ಒಂದು 14 ತಾರೀಕು ತನಕ ಡೇಟ್ ಹಾಕಿದ್ರು. 14 ತಾರೀಕು ಬೇಡ, ನಮಗೆ ಅದು ಕಾಯಮಾಗಿರ್ಬೇಕಂತಂದಾಗ ಅದಕ್ಕೂ ಕೂಡ ಒಪ್ಕೊಂಡಿದ್ದಾರೆ. ಅದಕ್ಕೆ ಇಲ್ಲಿ ನಮ್ಮ ಸೊಸೈಟಿಗಳು ಏನದಾವ ರೈತರಲ್ಲಿ ವಿನಂತಿಪ್ಪ ಏನಂದ್ರೆ DCC ಬ್ಯಾಂಕಿಂದ ಒಂದು ಕಾಯ್ದೆನೇ ಬೇರೆ ಐತಿ, ನಮ್ಮ ಸೊಸೈಟಿಗಳು ನಮ್ಮ ರೈತರ ಮೇಲೆ ನಡೆಸುವಂಥ ಕಾಯ್ದೆನೇ ಬೇರೆ ಇದಾವೆ. ಬರುವಂಥ ದಿನಮಾನದಲ್ಲಿ ಏನು ನೀವು ಜನರಲ್ ಬಾಡಿ ಮೀಟಿಂಗ್ ಮಾಡ್ತೀರಿ, ನಿಮ್ಮ ಸೊಸೈಟಿಗಳಲ್ಲಿ ನೀವೇ ಒಂದು ನಿಮ್ಮ ನಿರ್ಧಾರಗಳನ್ನು ತಗೋಬೇಕು. ನೀವು ಟ್ರಾವ್ ಪಾಸ್ ಮಾಡಿಕೊಂಡ್ರೆ ನಿಮಗೆ ಯಾವತ್ತೂ ಅನ್ಯಾಯ ಆಗುವುದಿಲ್ಲ, ನಿಮಗೆ ಬೇಕಾದ ಸಾಲ ಸಿಗುತ್ತದೆ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಎಲ್ಲ ರೈತರ ಪರವಾಗಿ ಮತ್ತೊಮ್ಮೆ ನಾನು ಎಲ್ಲರಿಗೆ ನಮಸ್ಕಾರವನ್ನು ಹೇಳ್ತಾ ಇದ್ದೀನಿ. ಯೋಚನೆಯಿಂದ ತಾವೆಲ್ಲ ಹೇಳ್ತಾ ಇದ್ದೀರಿ, ರೈತನ ಮಕ್ಕಳು ಉದ್ಯಮಿ ಆಗಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ನಾವು DCC ಬ್ಯಾಂಕಿನಿಂದ ಇನ್ನು ಮುಂಬರುವಂಥ ದಿನಗಳಲ್ಲಿ ಖಂಡಿತ ನಾವು ಸಾಲ ಕೊಡ್ತೀವಿ, ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡೋಣ. ಎಲ್ಲರೂ ಸೇರಿಕೊಂಡು ಖಂಡಿತ ಅರ್ಜಿ ಬಂದರೆ ನಾವು ಆ ಸಾಲನ್ನು ಕೊಡುವಂಥ ಯೋಚನೆಯನ್ನು ಮಾಡ್ತೀವಿ. ಅದೇ ರೀತಿ ಸರ್ಕಾರದಿಂದ ಸಿಗುವಂಥ ಏನು ಸಬ್ಸಿಡಿ ಸ್ಕೀಮ್ ಇದೆ, ಆ ಸಬ್ಸಿಡಿ ಸ್ಕೀಮ್ ಎಲ್ಲ ರೈತನ ಮಕ್ಕಳಿಗೆ ಉದ್ದಿಮೆ ಆಗೋದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ಅಂತೇಳಿ ಒಂದು DCC ಬ್ಯಾಂಕ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು DR ಅವರು ಇಬ್ಬರು ಕೂಡ ಹೇಳಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಆ ಒಂದು ಸದುಪಯೋಗವನ್ನು ಎಲ್ಲ ರೈತರು ತೆಗೆದುಕೊಳ್ಬೇಕು. ಅದೇ ರೀತಿ ಇನ್ನು ಮುಂದುವರಿದ ಭಾಗವಾಗಿ ಈ ವಿಷಯವಾಗಿ ನಮ್ಮ ಗುಡು ಸಾಬ್ ಹೊನ್ನವಾಡ ಅವರು ಒಂದೆರಡು ಮಾತಾಡ್ತಾರೆ. ದಯವಿಟ್ಟು. ರೈತ ಬಂಧುವರಿಗೆ ನಮಸ್ಕಾರ. ಕರ್ನಾಟಕ ಸರ್ಕಾರ ಶೂನ್ಯ ಬಡ್ಡಿ ದರದಲ್ಲಿ ಪಶುಸಂಗೋಪನೆ KCC ಸಾಲದ ಯೋಜನೆ ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮವನ್ನು ಒಂದು KCC ಸ್ಯಾಚುರೇಷನ್ ಕ್ಯಾಂಪೇನ್ ಅಂತ ಹೇಳಿ ಆಗಸ್ಟ್ 14ನೇ ತಾರೀಕಿನವರೆಗೆ ಮಾಡ್ತಾ ಇದ್ದಾರೆ. ಆಗಸ್ಟ್ 14ನೇ ತಾರೀಕಿನವರೆಗೆ ಅತಿ ಹೆಚ್ಚು ಅರ್ಜಿಗಳು ಬರಲಿ ಅಂತ ಮಾಡ್ಕೊಂಡಿದ್ದಾರೆ. ಆದರೆ ಆಗಸ್ಟ್ 14ನೇ ತಾರೀಕನೇ ಏನು ಕೊನೆಯಲ್ಲ, ತದನಂತರದಲ್ಲಿ ಕೂಡ ಅರ್ಜಿಗಳನ್ನು ಕೊಡ್ಬೋದು. ಈ ಹಿಂದೆ ನಾವು ಈ ಪಶುಸಂಗೋಪನಾ ಸಾಲಗಳ ಅರ್ಜಿಗಳಿಗೆ ಏನು ರೈತರ 2 ಹಸುಗಳಾಗಿರ್ಬೋದು ಅಥವಾ 2 ಎಮ್ಮೆಗಳಾಗಿರ್ಬೋದು ಅಥವಾ ಕುರಿಗಳಾಗಿರ್ಬೋದು, ಇವಾಗ ಏನು ಸ್ಕೇಲ್ ಆಫ್ ಫೈನಾನ್ಸ್ಗೆ ಸಂಬಂಧಪಟ್ಟ ಹಾಗೆ ನಾವು ಅರ್ಜಿಗಳನ್ನು PKPS ಮುಖಾಂತರ ಸಲ್ಲಿಸ್ರಿ ಅಂತ ಹೇಳಿದ್ವಿ. ಅಲ್ಲಿ ಕೆಲವು ಷರತ್ತುಗಳನ್ನು ಹಾಕಿದ್ವಿ. ಅಂತಂದರೆ ಹಸು ಅಥವಾ ಎಮ್ಮೆಗಳನ್ನು ಸಾಕಿದವರು ಅವರು ನಮ್ಮ KMF ಡೈರಿ ಮೂಲಕ ಹಾಲು ಹಾಕಿರಬೇಕು ಮತ್ತು ಅದಕ್ಕೊಂದು ತ್ರಿಪಕ್ಷೀಯ ಒಂದು ಒಪ್ಪಂದವನ್ನು ಮಾಡ್ಕೋಬೇಕು ಅಂತ ಹೇಳಿದ್ವಿ. ಆದರೆ ಒಂದು ರೈತರ ಒಂದು ಬೇಡಿಕೆ ಮೇರೆಗೆ ಮತ್ತು ಸಲಹೆ ಮೇರೆಗೆ ಮತ್ತು ವಾಸ್ತವವಾಗಿ ಕೆಲವೊಂದು ಊರುಗಳಲ್ಲಿ ನಮ್ಮ KMF ಡೈರಿಗಳು ಇಲ್ಲದೇ ಇರುವುದನ್ನು ನಾವು ಪರಿಗಣಿಸಿ ಈಗಾಗಲೇ ಹಾಕಿರ್ತಕ್ಕಂತಹ ಏನು ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಹಾಲು ಹಾಕಬೇಕು ಅಂತ ಷರತ್ತಿತ್ತು ಮತ್ತು ತ್ರಿಪಕ್ಷೀಯ ಒಪ್ಪಂದವನ್ನು ಮಾಡ್ಕೋಬೇಕಂತಿತ್ತು. ಈ 2 ಷರತ್ತುಗಳನ್ನು ನಾವು ಸಡಿಲಿಕೆ ಮಾಡಿ ದಿನಾಂಕ 7/8/2026 ಒಂದು ಪರಿಷ್ಕೃತ ಸುತ್ತೋಲೆಯನ್ನು ನಾವು ಕೊಟ್ಟಿದ್ದೀವಿ. ಆ ಸುತ್ತೋಲೆ ಪ್ರಕಾರ KMFನಲ್ಲಿ ಹಾಲು ಹಾಕಬೇಕು ಅಂತ ಇರತಕ್ಕಂಥ ಷರತ್ತನ್ನು ತೆಗೆದಿದ್ದೀವಿ ಮತ್ತು ತ್ರಿಪಕ್ಷೀಯ ಒಪ್ಪಂದವನ್ನು ಮಾಡ್ಕೋಬೇಕು ಅಂತ ಏನು ಷರತ್ತಿತ್ತಲ್ಲ ಅದನ್ನೂ ನಾವು ತೆಗೆದುಹಾಕಿದ್ದೀವಿ. ಸೊ ಈಗ ಹೊಸ ಪರಿಷ್ಕೃತ ಏನು ಸುತ್ತೋಲೆ ಪ್ರಕಾರ ಎಲ್ಲ ರೈತ ಮಿತ್ರರು ಈ ಯೋಜನೆಯ ಒಂದು ಸದುಪಯೋಗವನ್ನು ಪಡ್ಕೋಬೇಕು ಮತ್ತು 14ನೇ ತಾರೀಕೆ ಏನು ಕೊನೆಯಲ್ಲ, ತದನಂತರಲ್ಲೂ ಕೂಡ ಅರ್ಜಿಗಳನ್ನು ಸಲ್ಲಿಸಬೇಕು. ಎಷ್ಟು ಸಾಧ್ಯ ಇದೆಯೋ ಅಷ್ಟು ಬೇಗ ಉಳಿದ ಷರತ್ತುಗಳು ಏನು ಪರಿಷ್ಕೃತ ಸುತ್ತೋಲೆಯಿದೆ ಆ ಷರತ್ತುಗಳನ್ನು ಅನ್ವಯಿಸಿಕೊಂಡು ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೋಬೇಕಂತ ತಿಳ್ಕೊಳ್ತೀನಿ. ಮತ್ತು ಎಲ್ಲ PKPSನ ಕಾರ್ಯದರ್ಶಿಗಳು, PKPSನ ಆಡಳಿತ ಮಂಡಳಿಯವರು ಏನು ಅರ್ಹ ರೈತರಿಂದ ಏನು ಅಪ್ಲಿಕೇಶನನ್ನು ತೆಗೆದುಕೊಳ್ತೀರಿ ಆ ಅಪ್ಲಿಕೇಶನನ್ನು ಆದಷ್ಟು ನಮ್ಮ DCC ಬ್ಯಾಂಕಿಗೆ ಕಳಿಸಿದರೆ ನಮ್ಮ ಆಡಳಿತ ಮಂಡಳಿಯಲ್ಲಿ ಅಪ್ಲಿಕೇಶನ್ಸ್ಗಳನ್ನು ಇಟ್ಟು ಸಾಲ ಮಂಜೂರಾತಿಗೆ ನಾವು ಕ್ರಮ ತೆಗೆದುಕೊಳ್ತೀವಿ. ನಮಸ್ಕಾರ.